ಯಾಸಿನ್ ಕಿತ್ತೂರ್ ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ತ್ರಿವೇಣಿ ಬಡಿಗೇರ್. ದಿನಾಂಕ 24 ಹಾಗೂ 25ರಂದು ಕದ್ದಿಕೇರಿ ಆಶ್ರಮದಲ್ಲಿ ನಡೆದ ಸಂಪೂರ್ಣ ವರದಿ ನಿಮ್ಮ ಮುಂದೆ. जय मंगलम जय नमः पार्वती पति शिवाय. ವನದ ಹುಣ್ಣಿಮೆಯ ನಿಮಿತ್ತ ಶ್ರೀ ಶಿವಾನಂದ ಅವಧೂತರ ಶ್ರೀ ಅಮ್ಮ ಗಣಾಂಬಾ ದೇವಿಯ ಶ್ರೀ ಶರಣರ ಅಮ್ಮ ನಾಗಮ್ಮ ದೇವಿ ಜಾತ್ರಾ ಮಹೋತ್ಸವ ಜರುಗಿತು. ಅಂದು ಬೆಳಿಗ್ಗೆ ಎಂಕೆ ಹುಬ್ಬಳ್ಳಿ ಪಟ್ಟಣದಿಂದ ಹೊರಟ ಮೆರವಣಿಗೆ ಸಾರೋಟದಲ್ಲಿ ಶ್ರೀ ಗುರು ಸಚ್ಚಿದಾನಂದ ಅವಧೂತರು ಹಾಗೂ ಎಲ್ಲ ಭಾಗಗಳಿಂದ ಆಗಮಿಸಿದ ಶ್ರೀಗಳು ಅಲಂಕರಿಸಿದ್ದರು. ಎಂಕೆ ಹುಬ್ಬಳ್ಳಿಯ ಗದ್ದಿಕೇರಿ ಶ್ರೀ ಸತ್ಯಶಿವಾನಂದ ಅವಧೂತ ಅವರ ಆಶೀರ್ವಾದದ ಫಲವಾಗಿ ಶ್ರೀ ಗುರು ಸಚ್ಚಿದಾನಂದ ಅವಧೂತರ ಪರಿಶ್ರಮದಿಂದ 12 ವರ್ಷಗಳ ಕಾಲ ಪಾಳು ಬಿದ್ದ ಮಠವನ್ನು ಬಹಳ ವಿಸ್ತಾರಗೊಳಿಸಿದ್ದು ಭಕ್ತರ ಆಕರ್ಷಣೆಯಲ್ಲಿ ಮನೆಮಾತಾಗಿದೆ. ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತರು ಹಾಗೂ ಭಜನಾ ಮಂಡಳಿ, ಪಾರ್ವತಿ ಪರಮೇಶ್ವರ ವೇಷಭೂಷಣ ಧರಿಸಿದ ಕಲಾವಿದರು ಡೊಳ್ಳು ಕುಣಿತ, ಜಗ್ಗಲಿಗೆ, ಕುದುರೆ ಕುಣಿತ ಮನರಂಜಿಸಿದವು. ಕೊನೆಗೆ ಗದ್ದಿಕೇರಿ ಆಶ್ರಮಕ್ಕೆ ಪ್ರವೇಶಿಸಿತು. ನಂತರ ಧರ್ಮಸಭೆ, ಶ್ರೀಗಳ ಕಿರೀಟಧಾರಣೆ, ಪೇಟಾಧಾರಣೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಮಹಾಂತೇಶ್ ದೊಡ್ಗೌಡ್ ಮಾತನಾಡಿ, ಸಾಧು ಸಂತರ ಇತಿಹಾಸ ಇರುವ ಭಾರತ ದೇಶ ಜಗತ್ತಿಗೆ ಮಾದರಿ ಎಂದರು. ಸಾಧು ಸಂತರು ಹೆಚ್ಚಾಗಿ ಭಾರತ ದೇಶ ಇತಿಹಾಸ ಹೊಂದಿದಂತ ಭಾರತದಲ್ಲಿ ಇವತ್ತು ಆವತ್ತಿನ ದಿನಮಾನದಲ್ಲಿ ಸ್ವಾಮಿ ವಿವೇಕಾನಂದರನ್ನ ಕಂಡಂತವ್ರು, ಸಾಧು ಸಂತರನ್ನ ಕಂಡಿದ್ರು.
ಅವನ ಸಾನ್ನಿಧ್ಯ ಮೇಘನಾಳದ ಶ್ರೀ ಅದ್ವೈತಾನಂದ ಶಿವಾನಂದ ಮಹಾಸ್ವಾಮಿಗಳು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಧರ್ಮಸಭೆಗಳು ನಡೆಯುವುದರಿಂದ ಜಗತ್ತಿನ ಜನ ಪಾವನರಾಗುತ್ತಾರೆ ಎಂದು ನುಡಿದರು. ಮಾತೆ ಅನ್ನಪೂರ್ಣ ಹಲಗೇರಿ ತಮ್ಮ ಆಶೀರ್ವಚನದಲ್ಲಿ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಎಂದು ಹೇಳಿ, ಗುರು ಎಲ್ಲೂ ಇರುತ್ತಾನೆಯೋ ಅಲ್ಲಿ ಗುರುವಿನ ಆಶೀರ್ವಾದ ಇದ್ದೇ ಇರುತ್ತದೆ ಎಂದು ಅಭಿಪ್ರಾಯಪಟ್ಟರು. ಗಾಳೇಶ್ವರ ಮಠ ನೇಸರಿಗೆಯ ಶ್ರೀಗಳು ನೇತೃತ್ವ ವಹಿಸಿ ಮಾತನಾಡುತ್ತಾ, ಗದ್ದಿಗೇರಿ ಕ್ಷೇತ್ರವನ್ನು ಸುಕ್ಷೇತ್ರವನ್ನಾಗಿ ಮಾಡಿ ಕಾಡನ್ನು ನಾಡನ್ನಾಗಿ ಮಾಡಿದ ಕೀರ್ತಿ ಶ್ರೀ ಗುರು ಸಚ್ಚಿದಾನಂದ ಅವಧೂತರಿಗೆ ಸಲ್ಲುತ್ತದೆ. ಈ ನಿಟ್ಟಿನಲ್ಲಿ ಅವರ ಸತ್ಕಾರ್ಯ ಭಕ್ತರ ಆಕರ್ಷಣೆಗೆ ಕಾರಣೀಭೂತವಾಗಿದೆ ಎಂದು ಸಭೆಯನ್ನು ಉದ್ದೇಶಿಸಿ ಆಶೀರ್ವಚನದಲ್ಲಿ ಮಾತನಾಡಿದರು. ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಗುರು ಸಚ್ಚಿದಾನಂದ ಅವಧೂತರಿಗೆ ಕಿರೀಟಧಾರಣೆ ಪೇಟಾಧಾರಣೆ ಕಾರ್ಯಕ್ರಮ ಅತಿ ಅದ್ದೂರಿಯಾಗಿ ಭಕ್ತರ ಶ್ರೀಗಳ ಸಮ್ಮುಖದಲ್ಲಿ ನಡೆಯಿತು. ಅಪಾರ ಸಂಖ್ಯೆಯಲ್ಲಿ ಮಹಾರಾಷ್ಟ್ರ, ರಾಣೆಬೆನ್ನೂರು, ಬಿಜಾಪುರ, ಸಾರವಾಡ, ಸಾಲಗಾಂವ ಹಾಗೂ ಕರ್ನಾಟಕದ ಕೆಲ ಜಿಲ್ಲೆಗಳ ಭಕ್ತರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕಿ ಮೀನಾಕ್ಷಿ ನೆಲ್ಲಿಗನಿ ಹಾಗೂ ಶ್ರೀಗಳಾದ ಮುರುಗಯ್ಯ ಸ್ವಾಮಿಗಳು ಕಲ್ಮಠ ಎಂಕೆ ಹುಬ್ಬಳ್ಳಿ, ಪರಮಪೂಜ್ಯ ಶಾಂತಯ್ಯ ಮಹಾಸ್ವಾಮಿಗಳು ಸುಕ್ಷೇತ್ರ ತುರಮರಿ, ಪರಮಪೂಜ್ಯ ಅಭಿನವ ನಾಗಲಿಂಗ ಮಹಾಸ್ವಾಮಿಗಳು ನಾಗಲಿಂಗೇಶ್ವರ ಮಠ ಚಿಕ್ಕುಂಬಿ, ವೇದಮೂರ್ತಿ ನಿಂಗಯ್ಯ ಸ್ವಾಮಿಗಳು ಸವಟಗಿ, ಪರಮಪೂಜ್ಯ ಅದೃಶಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ತೊಲಗಿ ಚಿಕ್ಕಲದೆನ್ನಿ, ಪರಮಪೂಜ್ಯ ಚಿದಾನಂದ ಮಹಾಸ್ವಾಮಿಗಳು ಗಾಳೇಶ್ವರ ಮಠ, ಪರಮಪೂಜ್ಯ ಬಸವಾನಂದ ಮಹಾಸ್ವಾಮಿಗಳು ಮಲ್ಲಾಪುರ ಹನುಮನಹಳ್ಳಿ, ಮಾತೃಶ್ರೀ ಶಿವಯೋಗಿನಿ ತಾಯಿ ಚನ್ನವೃಷಭೇಂದ್ರ ಮಠ ಹಾರುಗೊಪ್ಪ, ಮಾತೃಶ್ರೀ ಅನ್ನಪೂರ್ಣಾನಂದಗಿರಿ ಹಲಗೇರಿ, ಶ್ರೀ ವಿರೂಪಾಕ್ಷ ದೇವರು ಗೌರಮ್ಮದೇವಿ ಮಠ ಸಾಲಗಾಂವ, ಪರಮಪೂಜ್ಯ ಆತ್ಮಾನಂದ ಸ್ವಾಮಿಗಳು ಚಿಪ್ಪಲಕಟ್ಟಿ ಉಪಸ್ಥಿತರಿದ್ದರು. ಅಮ್ಮ ಮಗಳಂಬ ಅಮ್ಮ ನಾಗಮ್ಮ ಮಗಳಂಬರ ನನ್ನ ಹೃದಯದಿಂದ ಅವರವರಲ್ಲದೆ ಎಲ್ಲ ಪರಮ ಪುರುಷರಿಗೆ ಪಾದಕ್ಕೆ ದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಹಾಗೂ ಮಾತೊಂದವರು ಹಾಗೂ ವಿಡಿಯೋದವರು ಹಾಗೂ ಸಂಗೀತ ಪ್ರಯೋಗದವರು ಹಾಗೂ ಬಹಳ ದೂರದಿಂದ ಆಂಧ್ರದಿಂದ ಹಾಗೂ ಮಹಾರಾಷ್ಟ್ರದಿಂದ ಮತ್ತು ಶಿಕ್ಷಣದಿಂದ ಸುತ್ತ ಬಹಳ ದೂರದಿಂದ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ, ಸುತ್ತಮುತ್ತಲಿನ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಹಾಗೆ ಮಾತರಿಗೆ ಎಲ್ಲರಿಗೂ ಶರಣು 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 ಶ್ರೀಕೃಷ್ಣ ಅಂತ ಹೇಳ್ತಾ, ಇವತ್ತಿನ ವಿಷಯ ಯಾವ್ದಪ್ಪ ಅಂದ್ರೆ ವಿಷಯ ಯಾವಂದ್ರೆ ಸುಮ್ಮನೆ ಆಗೋದು ಇದು ಒಂದನ್ನ ಮುಕ್ತಿ. ಯಾಕೆ ಇಟ್ಕೊಂಡಿಪ್ಪ ಅಂತಂದ್ರೆ ಮಾನವ ಜನ್ಮ ಕುಲದ ಜನಗ ಲಾಭ ಆಗೋದಯ್ಯ ಅಂತ ಒಂದು ಮಾತಾಡಿ ನಮಗೆ ಎಲ್ಲರಿಗೂ ಈ ಮಾನವ ಕುಲಕ ಏನಾದ್ರು ಸ್ವಲ್ಪ ಲಾಭ ಬೇಕಾಗಿತ್ತು ಅಂದ್ರೆ ಇದೇ ಗುರುವಿನ ಗುಣಗಾನವನ್ನು ಮಾಡಬೇಕು, ಗುರುವಿನ ಗುಲಾಮನ ಆಗಬೇಕು, ಗುರು ವಾಕ್ಯ ಪರಿಪಾಲನೆ ಮಾಡ್ತಿರ್ಬೇಕು. ಆಗ ನಮಗೆ ಏನಂತ ಬಂದರೆ ಜೀವನ ಮುಕ್ತಿ ಆಗ್ತದೆ ಅನ್ನೋ ಮಾತುಗಳನ್ನು ಅತಿ ಸುಂದರವಾಗಿ ನಮ್ಮ ಶ್ರೀಮಾನ್ ಜಯಗಳು ಈ ಮಾತನ್ನು ಇಟ್ಟುಕೊಂಡಿರ್ತಾರೆ. ಯಾಕಪ್ಪ ಅಂದ್ರೆ ಅದು ಮಾನವ ಕುಲಕ್ಕೆ, ಮಾನವ ಧರ್ಮಕ್ಕೆ. ಹಂಗಾಗಿ ಇದು ಎಂಥ ಮಾತು ಹೇಳಿ ನೋಡೋರು, ನಿಮ್ದೆಲ್ಲ ನಡೆಸಬೇಕಾಗಿತ್ತಂದ್ರ ಒಬ್ಬ ಗುರು ಬೇಕಾಗಿತ್ತು. ಸಾಹಿತ್ಯ ಬೇಕಾದ್ರೆ ಒಬ್ಬ ಗುರು ಬೇಕು. ಸಾಹಿತ್ಯ ಬಣದ ಹುಣ್ಣಿಮೆಯ ನಿಮಿತ್ತ ಗದ್ದಲಕೇರಿ ಮಠದಲ್ಲಿ ಶ್ರೀ ಸಚ್ಚಿದಾನಂದ ಶಿವಾಚಾರ್ಯ ಪೂಜ್ಯರು ಈ ಒಂದು ಜಾತ್ರೆಯನ್ನು ಪ್ರತಿ ವರ್ಷದಂತೆ ಈ ವರ್ಷ ಮಾಡಿ, ಹಾಗೂ ಏನು ನಾವು ನಿನ್ನೆ ನಮ್ಮನ್ನ ಗೆಸ್ಟ್ ಅಂತ ಏನು ಕರೆದಿದ್ರು, ಇಲ್ಲಿ ಬಂದ ತಕ್ಷಣ ನಮಗೆಲ್ಲ ಮೈಯೆಲ್ಲ ರೋಮಾಂಚನ ಆಯ್ತು. ಯಾಕಂದ್ರೆ ಇಲ್ಲಿ ಬಂದಂಥ ಎಲ್ಲ ಮಹಾತ್ಮರು ತುಂಬ ಅಂದರೆ ಈ ವೇದಿಕೆ ತುಂಬೆಲ್ಲ ತುಂಬ ಮಹಾತ್ಮರಿದ್ರು. ಆ ಮಹಾತ್ಮರ ಜೊತೆ ನಾವು ಇಲ್ಲಿ ಒಂದು ಭಾಗವಹಿಸಿ ನಮ್ಮನ್ನು ಇಲ್ಲಿ ಕರೆದು ಕೂಡಿಸಿದ್ದಕ್ಕಾಗಿ ನನಗೆ ಎಷ್ಟು ಜನ್ಮದ ನಾವು ಪುಣ್ಯ ಮಾಡಿ ಬಂದೇನೆ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲೆಲ್ಲ ದೊಡ್ಡ ದೊಡ್ಡ ಮಹಾತ್ಮರಿದ್ದಾರೆ, ಅವ್ರ ಜೊತೆ ಬಂದು ಎಷ್ಟು ಪುಣ್ಯ ಮಾಡಿ ಬಂದೇನೆ ಅದು ಗೊತ್ತಿಲ್ಲ. ಹಾಗೂ ಇಲ್ಲಿ ಒಂದು ಹೋಳಿಗೆ ಮಾಡಿದ್ದೀವಿ, ಎಷ್ಟು ಶಿಸ್ತಿಂದ ಪ್ರತಿಯೊಬ್ಬರು ನಗ್ತಾ ಎಲ್ಲ ಹೋಳಿಗೆ ಮಾಡಿದ್ದಾರೆ. ಹೋಳಿಗೆ ಮಾಡಿದ್ರೆ ಬಂದಂಥ ಒಂದು ಕಾರ್ಯಕ್ರಮ ಎಲ್ಲ ಭಕ್ತರು ಕೂಡಿ ಒಂದು ವೇದಿಕೆ ಹಾಕೋದಿರ್ಬೋದು, ಹಾಗೂ ಅಡುಗೆ ಮಾಡೋರು ಇರ್ಬೋದು, ಪ್ರತಿಯೊಂದು ಎಲ್ಲ ಸ್ವಚ್ಛತಾ ಕಾರ್ಯಕ್ರಮಗಳು
ವ್ಯವಸ್ಥೆಯಲ್ಲಿ ಸ್ವಚ್ಛತಾ ಮಾಡೋರು ಹಿಡ್ಕೊಂಡು ಪ್ರತಿಯೊಬ್ಬರು ಇಲ್ಲಿ ಒಂದು ಸೇವಾ ಮನೋಭಾವನೆ ಇಟ್ಕೊಂಡು ಯಾವುದೇ ಏನು ಅಪೇಕ್ಷೆ ಮಾಡಲಾರ್ದ ಸೇವಾ ಭಾವನೆ ಇಟ್ಕೊಂಡು ಬಂದು ಎಲ್ಲ ಒಂದು ಜಾತ್ರಾ ಮಹೋತ್ಸವನ ಅತಿ ಅದ್ಧೂರಿಯಾಗಿ ನಡೆಸಿದ್ದಾರೆ. ನಮಗೆ ಈ ಎಲ್ಲ ಇದನ್ನ ನಿನ್ನಿಂದ ಇವತ್ತಿನವರೆಗೆ ನೋಡಿ ತುಂಬಾ ಸಂತೋಷ ಆಗಿದೆ. ಇನ್ನೂ ಇವತ್ತು ವರದಿ ಯಾಸಿನ್ ಕಿತ್ತೂರ್, ಅಸದ್ ಆರ್ಜೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.